ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಿರಮಿಡ್ ವರ್ಲ್ಡ್ ಫೌಂಡೇಶನ್, EMC, BSSM ಎಲ್ಲ ಮಾಸ್ಟರ್ಸ್ಗಳಿಗೆ ನಮಸ್ಕಾರ. ಕರ್ಮ ಸಿದ್ಧಾಂತ ಬಗ್ಗೆ ಈ ಕಂಪ್ಲೀಟ್ ವೀಕು ನಾನು ನನ್ನ ಜ್ಞಾನವನ್ನು ಕೊಡ್ತೀನಿ. ದೇವರನ್ನು ಕ್ಷಮಿಸಿಬಿಡ್ತಾರೋ, ಆದರೆ ಕರ್ಮ ನಮ್ಮನ್ನು ಬಿಡಲ್ಲ. ಯಾವಾಗಲೂ ನೆನಪಿಟ್ಕೊಳ್ಳಿ, ಯಾವುದಕ್ಕೆ ನಮಗೆ ಭಯ ಅನ್ನೋದು ಇರಬಾರದು. ಇದ್ರೆ ಅದು ಕರ್ಮಕ್ಕೆ ಒಂದು ನಮಗೆ ಆ ಭಯ ಅನ್ನೋದಿರಬೇಕು. ಈ ಕರ್ಮ ಅನ್ನೋದು ಇಂಗ್ಲೀಷಲ್ಲಿ ಒಂದು ಬ್ಯೂಟಿಫುಲ್ ಸೆಂಟೆನ್ಸ್ ಇದೆ. ಇದು ಪನಿಷ್ಮೆಂಟ್ ಅಲ್ಲ, ಕಾಂಪನ್ಸೇಷನ್. ಯಾವುದೇ ನಾವು ಮಾಡಿದ್ರೂ ಅದು ಪರಿಣಾಮಗಳು ಅಂತ ಒಂದಿರುತ್ತದೆ. ಕಾಸ್ ಅಂಡ್ ಎಫೆಕ್ಟ್, ಕಾರಣ ಮತ್ತು ಪರಿಣಾಮಗಳು. ಕರ್ಮ ನಮ್ಮ ಆಲೋಚನೆಗಳು, ಮಾತುಗಳು, ಚೇಷ್ಟೆಗಳು ಮೂರಿಂದನೂ ಹುಟ್ಟುತ್ತದೆ. ಮುಖ್ಯವಾಗಿ ನಮ್ಮ ಉದ್ದೇಶಗಳು ಏನು, ಅದರಿಂದಾನೇ ಕರ್ಮ ಅನ್ನೋದು ಬರುತ್ತೆ ಅಂತ ಬುದ್ಧರು ಹೇಳಿದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ ಆ ಮಾತು ಮಾತಾಡಿದೀವಿ, ಆ ಆಲೋಚನೆ ಬಂದಿದೆ, ಈ ಒಂದು ಕಾರ್ಯಕ್ರಮ ಆಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟು. ಉದ್ದೇಶ ಅಂದರೆ ಇಂಟೆನ್ಷನ್ಸ್. ಯಾವ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ? ಎಲ್ಲರೂ ಒಟ್ಟಿಗೆ ಧ್ಯಾನ ಮಾಡಬೇಕು, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೆ ಮುಕ್ತಿ ಮೋಕ್ಷ ಬರಬೇಕು ಅಷ್ಟೇ. ಬೇರೆ ಯಾವುದು ಇಂಟೆನ್ಷನ್, ಉದ್ದೇಶ ಅಲ್ಲ. ಎಲ್ಲರ ಅನುಭವ ಎಲ್ಲರೂ ಕೇಳಬೇಕು, ಒಬ್ಬರೊಬ್ಬರು ಸಪೋರ್ಟ್ ಮಾಡ್ಕೋಬೇಕು. ಬೇರೆ ಏನಿಲ್ಲ ಈ ಉದ್ದೇಶ ಈ ಪ್ರೋಗ್ರಾಮಲ್ಲಿ. ಕೆಲವೊಬ್ಬರು ನಮ್ಮನ್ನು ಮೀಟ್ ಮಾಡೋಕ್ಕೆ ಬರ್ತಾರೋ, ಕೆಲವೊಬ್ಬರು ನಮ್ಮ ಜೊತೆ ಇರ್ತಾರೋ, ಕೆಲವೊಬ್ಬರು ವ್ಯಾಪಾರ ಮಾಡ್ತಾರೋ, ಎಷ್ಟೋ ಇರ್ಬೋದು. ಆದರೆ ಅದು ಯಾಕೆ, ಆ ಉದ್ದೇಶ ಏನು ಅನ್ನೋದು ನಿಮಗೆ ತಿಳಿಸ್ಕೋಬೇಕು. ಉದ್ದೇಶದಿಂದ ಹುಡುತ್ತದೆ ಕರ್ಮಗಳು. ಲಾಕ್ಡೌನ್ ಟೈಮಲ್ಲಿ ಭಾಳಷ್ಟು ಜನ ಒಂದು ಪ್ರಶ್ನೆ ಇಟ್ಟರು ನನ್ನ ಹತ್ರ. ಸರ್, ಇದು ಈ ಲಾಕ್ಡೌನ್ಗೆ ಈ ಕೋವಿಡ್ ಬಂದಿದೆ ಅಲ್ವಾ, ಈ ನಾನ್ ವೆಜಿಟೇರಿಯನ್ಸ್ ಎಲ್ಲರೂ ತೀರೋಗ್ಬೇಕಲ್ವಾ ಸರ್, ಯಾಕೆ ಅವರೆಲ್ಲ ತೀರೋಗ್ತಾ ಇಲ್ಲ ಅಂತ ಕೇಳಿ. ನಾನು ಕೇಳಿದ್ದೀನಿ, ಏನು ಈ ಥಾಟ್ ಏನು ನಿಮ್ಮದು ಈ ಥರ ಇದೆ? ಕರ್ಮ ಸಿದ್ಧಾಂತ ನಿಮಗೆ ಯಾವಾಗ ಹೆಂಗೆ ಬೇಕೋ ಹಂಗಲ್ಲ ಅದು ಆಪ್ರೇಟ್ ಆಗಲ್ಲ. ಕರ್ಮ ಸಿದ್ಧಾಂತ ಬಗ್ಗೆ ನಿಮಗೆ ತಿಳಿಸ್ಕೋಬೇಕು ನೀವು. ಆವಾಗ ನನಗೆ ಗೊತ್ತಾಯಿತು, ಕರ್ಮ ಅಂದರೆ ಏನು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅಂದರೆ ಇಮಿಡಿಯೇಟ್ ಆಗಿ ಆ ಪನಿಷ್ಮೆಂಟ್ ಬರಬೇಕು ಅಂತ ಅರ್ಥ ಮಾಡ್ಕೊಳ್ತಾರೆ. ಅವರು ಅಷ್ಟು ಕೆಟ್ಟ ವಿಷಯಗಳೆಲ್ಲ ಮಾಡ್ತಾರೋ, ಎಷ್ಟೋ ನೆಗೆಟಿವ್ ಆಗಿದ್ದಾರೋ, ಅವ್ರಿಗೆ ಏನಾಗಲ್ಲ, ಅವರು ಸಂತೋಷವಾಗಿದ್ದಾರೋ. ಒಬ್ಬರು ಎಷ್ಟೋ ಪಾಸಿಟಿವ್ ಆಗಿದ್ದಾರೋ, ಅವ್ರಿಗೆ ನೋಡಿದರೆ ಜೀವನದಲ್ಲಿ ಎಷ್ಟೋ ಕಷ್ಟ ಇದೆ. ಈ ಥರ ಕ್ವಶನ್ಸು ಭಾಳಷ್ಟು ಬಂದಿದೆ ನನಗೆ. ಅವತ್ತು ನನಗೆ ಅರ್ಥ ಆಯಿತು, ಕರ್ಮ ಅನ್ನೋದು ಯಾರಿಗೆ ಇಲ್ಲಿ ಅರ್ಥ ಆಗಿಲ್ಲ, ಕನ್ಫ್ಯೂಷನ್ಸ್ ಜಾಸ್ತಿ ಇದೆ ಅಂತ 52 ಸೆಷನ್ಸ್ ನಾನು ಇಂಗ್ಲೀಷಲ್ಲಿ ಕರ್ಮ ಸೆಷನ್ಸ್ ಮಾಡಿದ್ದೀನಿ. ಅಂದೇ ವಾರಕ್ಕೆ ಒಂದು ನೋಡಿದ್ರೂ 1 ವರ್ಷ ಆಗುತ್ತೆ ಆ ಒಂದು ಕರ್ಮ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಂತ. ಈ 52 ಸೆಷನ್ಸ್ ಆದಮೇಲೆ ಸಾಕಪ್ಪ ಅನಿಸ್ತದೆ, ಬೇರೆ ನೆಕ್ಸ್ಟಿಗೆ ಮೂವ್ ಆಗೋಣ ಅಂತ. ಈಗ ಆ 52 ಸೆಷನ್ಸಲ್ಲಿ ನಾನು ಕರ್ಮ ಬಗ್ಗೆ ಏನೇನು ಮಾತಾಡಿದೆನೋ ಆ ಇಂಗ್ಲೀಷಲ್ಲಿ ಆ ಸಂಪೂರ್ಣ ಜ್ಞಾನ ನಾನು ಕನ್ನಡ ಭಾಷೆಯಲ್ಲಿ ಹೇಳ್ತೀನಿ. ಪ್ರತಿಯೊಬ್ಬರಿಗೆ ಅರ್ಥ ಆಗಬೇಕು. ಯಾಕೆಂದರೆ ಈ ಕರ್ಮ ಅನ್ನೋದು ಬರೀ ಈ ದೇಹಕ್ಕೆ ಮಾತ್ರ ಅಲ್ಲ. ನೀವು ಯಾವುದೇ ಲೋಕ ಹೋಗಿದ್ರು, ಯಾವುದೇ ಒಂದು ಪ್ಲಾನೆಟಲ್ಲಿ ನೀವು ಜನ್ಮ ತಗೊಂಡಿದ್ರು, ಈ ಕರ್ಮ ಸಿದ್ಧಾಂತ ಕಾಮನ್ ಅಕೌಂಟ್. ಇದು ಯೂನಿವರ್ಸಲ್ ಅಕೌಂಟ್ ಅಂತಾನು ಹೇಳ್ತಾರೆ. ನೀವು ಎಲ್ಲಿ ಹೋಗಿದ್ರು ಕರ್ಮ ಅನ್ನೋದು ನಿಮ್ಮನ್ನು ಬಿಡಲ್ಲ. ಈ ಕರ್ಮ ಬಗ್ಗೆ ತುಂಬ ಡೀಟೇಲ್ ಆಗಿ ತಿಳಿಸ್ಕೋಬೇಕು. ಈ ಕರ್ಮ ಯಾರು ನೋಟ್ ಮಾಡ್ತಾರೋ, ಈ ಕರ್ಮ ಒಳಗೆ ಇರೋದು ಅಕೌಂಟ್ ಏನು, ನಮ್ಮ ಒಳಗೆ ಇರೋ ಈ ಕಾಸಲ್ ಬಾಡಿ ಅಂದರೆ 4ನೇ ಶರೀರ, ಕಾರಣ ಶರೀರ, ಅದೇ ನಮ್ಮ ಪುರಾಣದಲ್ಲಿ ಚಿತ್ರಗುಪ್ತ ಅಂತ ಹೇಳ್ತಾರೆ. ಪ್ರತಿ ಒಂದು ನಿಮ್ಮ ಆಲೋಚನೆಗಳು, ಮಾತುಗಳು, ಕೆಲಸಗಳನ್ನು ಅದನ್ನು ನೋಟ್ ಮಾಡ್ತಾ ಬರುತ್ತೆ. ಯಾವುದನ್ನೂ ಬಿಡಲ್ಲ. ಜವಾಬ್ದಾರಿ ಅದು. ನಾವು ಏನೇ ಮಾಡಿದ್ರೂ ಆ ಪರಿಣಾಮ ನಾವು ಅನುಭವಿಸ್ಬೇಕು. ಎಸ್ಕೇಪ್ ಇಲ್ಲ ಕರ್ಮದಿಂದ ಯಾರಿಗೆ. ಕರ್ಮ ಎಫೆಕ್ಟ್ಸ್ ಕಡಿಮೆ ಆಗೋಕ್ಕೆ ದಾರಿಗಳಿದೆ, ಬಟ್ ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ನಿಮ್ಮ ಕಾಸಲ್ ಬಾಡಿ ಚಿತ್ರಗುಪ್ತ ಪ್ರತಿಯೊಂದನ್ನು ನೋಟ್ ಮಾಡ್ತಾನೆ. ಕಾರಣ ಲೋಕಗಳಲ್ಲಿ ನೀವು ಏನೇನು ಕರ್ಮ ಮಾಡಿದ್ರೋ ಪ್ರತಿಯೊಂದನ್ನು ರೆಕಾರ್ಡ್ ಆಗುತ್ತೆ. ಆ ರೆಕಾರ್ಡ್ ಹೆಸರೇ ಆಕಾಶಿಕ್ ರೆಕಾರ್ಡ್ಸ್. ಒಬ್ಬರದು ಇನ್ನೊಬ್ಬರು ಆಕ್ಸೆಸ್ ಮಾಡೋಕ್ಕೆ ಇಲ್ಲ. ನಿಮ್ಮ ಬ್ಯಾಂಕ್ ಲಾಕರ್ ಕೀಸ್ ನಿಮ್ಮ
ಹತ್ರನೇ ಇರುತ್ತಲ್ವ, ಆ ಥರ ನಿಮ್ಮ ಆಕಾಶ ಪ್ರಕಾಶ್ ನಿಮ್ಮ ಹತ್ರನೇ ಇರುತ್ತದೆ. ಬೇರೆ ಯಾರಿಗೂ ಆಕ್ಸೆಸ್ ಮಾಡೋಕ್ಕೆ ಆಗಲ್ಲ. ಈ ದೇಹವನ್ನು ಬಿಟ್ಟದ ಮೇಲೆ ನಾವು ಕಾರಣ ಲೋಕಗಳಲ್ಲಿ ಹೋಗಿ ನಾನು ಯಾವ ಕಾರಣಕ್ಕೋಸ್ಕರ ಹುಟ್ಟಿದ್ದೀನಿ, ಆ ಕಾರಣ ಪೂರ್ಣ ಆಯ್ತಾ ಇಲ್ವಾ, ನನ್ನ ಕರ್ಮ ಬ್ಯಾಲೆನ್ಸ್ ಏನು, ಆ ಬ್ಯಾಲೆನ್ಸ್ ಶೀಟೆಲ್ಲ ನೀವೇ ಅನಲೈಸ್ ಮಾಡ್ತೀರಿ, ಬೇರೆ ಯಾರು ಮಾಡಲ್ಲ. ಅಲ್ಲಿ ಎಷ್ಟೋ ಮಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಆಫ್ ಸೋಲ್ಸ್ ಇದೆ. ಇಲ್ಲಿ ಒಬ್ಬೊಬ್ರದ್ದು ಅವ್ರವರೇ ನೋಡ್ಕೋಬೇಕು. ಬೇರೆ ಯಾರು ನಿಮ್ಗೆ ಅಸೈನ್ ಆಗಲ್ಲ, ಅಸಿಸ್ಟ್ ಮಾಡ್ತಾರಷ್ಟೇ. ಅದೆಲ್ಲ ಅನಲೈಸ್ ಮಾಡಿ ನಿಮ್ಮ ಬಗ್ಗೆ ನೀವೇ ರಿಪೋರ್ಟ್ ಮಾಡಿ, ಒಂದು ರಿಪೋರ್ಟ್ ಪ್ರಿಪೇರ್ ಮಾಡಿಕೊಂಡು ಕೌನ್ಸಿಲ್ ಹತ್ರ ಹೋಗಿ ನಿಮ್ಮನ್ನು ನೀವೇ ಜಡ್ಜ್ ಮಾಡ್ಕೊಳ್ಬೇಕು. ಅದಕ್ಕೆ ಬೇರೆ ಯಾರನ್ನು ಜಡ್ಜ್ ಮಾಡಬೇಡ ಅಂತ. ಜಡ್ಜ್ ನಾಟ್. ನಿಮ್ಮನ್ನು ನೀವೇ ಜಡ್ಜ್ ಮಾಡ್ಕೊಳ್ಳಿ. ನಿಮ್ಗೂ ಗೊತ್ತು, ಅವಾಗ ಇವಾಗ ಗೊತ್ತಾಗಲ್ಲ. ಯಾಕೆಂದ್ರೆ ಇಲ್ಲಿ ಮನಸ್ಸಿದೆ, ಕಾರಣ ಶರೀರದಲ್ಲಿ ಮನಸ್ಸಿಲ್ಲ. ಅವಾಗ ನಾನು ಯಾವ ಕಾರಣಕ್ಕೋಸ್ಕರ ಬಂದಿದ್ದೀನಿ, ಆ ಕಾರ್ಯಕ್ರಮ ಮುಗ್ದೋಯ್ತಾ ಇಲ್ವಾ, ಈ ಮಧ್ಯದಲ್ಲಿ ಯಾರ ಜೀವನದಲ್ಲಿ ನಾನು ಇಂಟರ್ಫಿರೆನ್ಸ್ ಮಾಡಿದ್ದೀನಿ, ಒಳ್ಳೆ ಕರ್ಮ ಕೆಟ್ಟ ಕರ್ಮ ಎಲ್ಲ ಬ್ಯಾಲೆನ್ಸ್ ಎಲ್ಲ ನಾವೆಲ್ಲ ಅಕೌಂಟೆಂಟ್ಸ್ ಅಲ್ಲಿ ಮಾಡಿ ಆಕಾಶಕ್ಕೆ ರೆಕಾರ್ಡ್ಸ್ ಅನ್ನು ಅನಲೈಸ್ ಮಾಡಿ, ಮತ್ತೆ ನಮಗೆ ಜನ್ಮ ಇದೆಯಾ ಇಲ್ವಾ, ಇದೆ ಅಂದರೆ ಎಷ್ಟು ಕರ್ಮ, ಅಂದರೆ ಅಲ್ಲಿರೋದು ಸಂಚಿತ ಕರ್ಮ, ಇಲ್ಲಿ ತಗೊಂಡು ಬರೋದು ಪ್ರಾರಬ್ಧ ಕರ್ಮ. ಈ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಎಲ್ಲ ನಾವು ಅನಲೈಸ್ ಮಾಡಿ ಅದು ಎಷ್ಟು ಬರಬೇಕು ಅನ್ನೋದು ನೋಡಬೇಕು. ಇವಾಗ ಈ ಜನ್ಮದಲ್ಲಿ ನಾವು ಏನು ಕರ್ಮ ಅನುಭವಿಸ್ತಾ ಇದ್ದೀವೋ ಅದೆಲ್ಲ ಹಿಂದಿನ ಜನ್ಮಗಳಲ್ಲಿ ಮುಂಚೆ ನಾವು ಮಾಡಿರೋದು ಎಫೆಕ್ಟ್ಸ್, ಪರಿಣಾಮಗಳು. ಈಗ ನೀವು ಏನು ಮಾಡ್ತಾ ಇದ್ರು ಅದು ನಿಮ್ಮ ಫ್ಯೂಚರ್ ಕರ್ಮನ ಎಫೆಕ್ಟ್ ಮಾಡುತ್ತೆ. ನಾವು ಇವಾಗ ಏನೇನು ಮಾಡ್ತಾ ಇದೀವೋ ಇದೆಲ್ಲ ನಮ್ಮ ಫ್ಯೂಚರ್ಗೋಸ್ಕರ. ಈಗ ಮಕ್ಕಳು ಓದ್ತಾ ಇರ್ತಾರೆ, 12-15 ವರ್ಷ ಸ್ಕೂಲ್ಗೆ ಹೋಗಿ ಓದ್ತಾ ಇರ್ತಾರೆ. ಯಾಕೆ? ಫ್ಯೂಚರಲ್ಲಿ ಅವ್ರಿಗೊಂದು ಡಿಗ್ರಿ ಬರುತ್ತೆ, ಫ್ಯೂಚರಲ್ಲಿ ಅವ್ರಿಗೆ ಒಂದು ಕೆಲಸ ಬರುತ್ತೆ, ಫ್ಯೂಚರಲ್ಲಿ ಅದು ಉಪಯೋಗ ಆಗುತ್ತೆ ಅಂತ. ಇವತ್ತು ಓದಿರೋದು ಇವತ್ತೇ ಯೂಸ್ ಆಗಲ್ಲ. ಆ ಥರ ಇವತ್ತು ನಾನು ಮಾಡಿರೋದು ಈ ಕರ್ಮ ನನ್ನ ಫ್ಯೂಚರ್ಗೆ ಹೆಲ್ಪ್ ಆಗುತ್ತದೆ. ಆಲ್ರೆಡಿ ನಾನು ಏನು ಕರ್ಮ ಫೇಸ್ ಮಾಡ್ತಾ ಇದ್ದೀನೋ ಅದು ಹಿಂದಿನ ಜನ್ಮಗಳದು. ಇವತ್ತು ನಾನು ಒಂದು ಒಳ್ಳೆ ಮಾಡಿದ್ನಿ, ನನಗೆ ಏನು ಬರ್ತಾ ಇಲ್ಲ ಒಳ್ಳೆ ರಿಸಲ್ಟ್ಸು ಅಂತ ಭಗವಂತನ ನೋಡಿ ಬೈತಾ ಇರ್ತಾರೆ. ಆ ಥರ ಕರ್ಮ ಸಿದ್ಧಾಂತ ವರ್ಕ್ ಆಗಲ್ಲ. ಕಾಸ್ ಅಂಡ್ ಎಫೆಕ್ಟ್, ಕಾರಣ ಮತ್ತು ಪರಿಣಾಮಗಳು. ನನ್ನ ಮಗ ಇವಾಗ 8 ವರ್ಷ ಆಯಿತು, ಅವನು 4 ವರ್ಷ ಇರೋ ಆ ಸಮಯದಲ್ಲಿ ಈ ಕರ್ಮ ಸಿದ್ಧಾಂತ ಬಗ್ಗೆ ನಾನು ಹೇಳಿದ್ದೀನಿ. ಅವನಿಗೆ ಅರ್ಥ ಆಯಿತು. ಏನು ಹೇಳಿದ್ದೀನಿ ಅಂದರೆ ಒಂದೇ ಹೇಳಿದ್ದೀನಿ, ನೀವು ಏನೇ ಮಾಡಿದ್ರೂ ಅದು ಮತ್ತೆ ನಿಮಗೆ ವಾಪಸ್ ಬರುತ್ತೆ 10 times ಸ್ಟ್ರಾಂಗರ್ ಅಂತ. ಬೇರೆ ಏನು ಹೇಳಿಲ್ಲ. ಒಬ್ಬರಿಗೆ ನೀವು ಹೆಲ್ಪ್ ಮಾಡಿದರೆ 10 times ಮೋರ್ ಹೆಲ್ಪ್ ನಿಮಗೆ ಸಿಗುತ್ತೆ. ಒಬ್ಬರನ್ನು ನೀವು ಹಾರ್ಮ್ ಮಾಡಿದರೆ 10 times ಹಾರ್ಮ್ ನಿಮಗೆ ಬರುತ್ತೆ ಅಂತ. 4 ವರ್ಷ ಮಗಕ್ಕೆ ಅರ್ಥ ಆಯಿತು. ಪ್ರಪಂಚದಲ್ಲಿ ಎಲ್ಲರಿಗೂ ಅರ್ಥ ಆಗುತ್ತೆ. ಇದು ಬೇಸಿಕ್ಸ್. ನೀವು ಏನು ಮಾಡ್ತಿರೋ, ಏನು ಮಾತಾಡ್ತಿರೋ, ಏನು ಆಲೋಚನೆಗಳು ರಿಲೀಸ್ ಮಾಡ್ತಿರೋ 10 ಸತಿ ಸ್ಟ್ರಾಂಗ್ ಆಗಿ ಮತ್ತೆ ನಿಮ್ಗೆ ಹತ್ರ ಬರುತ್ತೆ ಅಷ್ಟೇ. ಇದು ಅರ್ಥ ಆಗಿದ್ರೆ ಕರ್ಮ ಸಿದ್ಧಾಂತ ನಿಮ್ಗೆ ಅರ್ಥ. ಇವತ್ತು ಮಾಡಿರೋದು ಕರ್ಮ ಫ್ಯೂಚರ್ಗೋಸ್ಕರ. ಇಂದಿನ ಕರ್ಮಗಳು ನಾವು ಫೇಸ್ ಮಾಡಲೇಬೇಕು. ಆ ಎಫೆಕ್ಟ್ ಒಂದು ಕಡಿಮೆ ಆಗಬೇಕು ಅಂದರೆ, ಫ್ಯೂಚರ್ ಕರ್ಮ ಅಂದರೆ ಮೇಲೆ ಏನು ಅಕೌಂಟ್ ಇದೆಯೋ ಅದೆಲ್ಲ ಡಿಲೀಟ್ ಆಗಬೇಕು ಅಂದರೆ ಜ್ಞಾನಾಗ್ನಿ ದತ್ತ ಕರ್ಮನ, ಆ ಜ್ಞಾನವನ್ನು ಬರಬೇಕು. ಸೇವೆ ಯಾರು ಮಾಡ್ತಾರೋ, ಸ್ಪಿರಿಚುವಲ್ ಸರ್ವಿಸ್, ಅವ್ರಿಗೆ ಆ ಕರ್ಮ ಅನ್ನೋದು ನಲಿಫೈ ಆಗುತ್ತದೆ. ಈ ಕರ್ಮ ಸಿದ್ಧಾಂತ ಬಗ್ಗೆ ತುಂಬ ಡೆಪ್ತ್ ಇದೆ. ಒಂದೊಂದು ದಿವಸ ಒಂದೊಂದು ಡೆಪ್ತ್ ನಾವು ನೋಡ್ಕೊಂಡು ಹೋಗೋಣ, ಏನು ಅರ್ಜೆಂಟ್ ಇಲ್ಲ. ಇವತ್ತು ನಮಗೆ ಅರ್ಥ ಆಗಿದೆ ಏನಂದರೆ ಕಾಸ್ ಅಂಡ್ ಎಫೆಕ್ಟ್, ಕಾರಣ ಮತ್ತು ಪರಿಣಾಮಗಳು. ಕರ್ಮ ಅನ್ನೋದು ಪನಿಷ್ಮೆಂಟ್ ಅಲ್ಲ, ಬ್ಯಾಲೆನ್ಸ್. ನಾವು ಮಾಡಿರೋದಕ್ಕೆ ಇವಾಗ ಅನುಭವಿಸ್ಬೇಕು. ಈ ಅನುಭವಿಸ್ಬೇಕು ಅಂದರೆ ಇದು ಆ ಕರ್ಮ ತೀರೋಗ್ಬೇಕು ಜಲ್ದಿ ಅಂದರೆ ಕಾಯಾನುಪಾಸನದಲ್ಲಿ ಆಗುತ್ತೆ. ಯಾರು ಧ್ಯಾನ ಮಾಡಿಲ್ವೋ ಇಡೀ ಈ ಒಂದು ಕಂಪ್ಲೀಟ್ ಲೈಫು ಆ ಕರ್ಮನ ಅವ್ರು ಫೇಸ್ ಮಾಡಬೇಕು. ಯಾರು ಧ್ಯಾನ ಮಾಡ್ತಾರೋ ಅವರು ಫೇಸ್ ಮಾಡಬೇಕು. ಮತ್ತು ಅದು ಶಾರ್ಟ್ ಟೈಮಲ್ಲಿ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇದೆ. ಈಗ ಒಬ್ಬರನ್ನು ಜೈಲಲ್ಲಿ ಹಾಕ್ತಾರೆ 10 ವರ್ಷ ಅಂತ. ಅವರು ಕ್ಯಾರೆಕ್ಟರ್ ಒಳ್ಳೆ ಕ್ಯಾರೆಕ್ಟರ್ ಆಗಿತ್ತು, ಅಲ್ಲಿ ಕೆಲಸ ಎಲ್ಲ ಮಾಡಿ ಎಲ್ಲರಿಗೂ ಹೆಲ್ಪ್ ಮಾಡಿದರೆ ಆ ಒಂದು ಪನಿಷ್ಮೆಂಟ್ ಪೀರಿಯಡ್ ಅಂತ ಕಮ್ಮಿ ಆಗುತ್ತೆ. 5 yearsನೂ ರಿಲೀಸ್ ಮಾಡ್ಬೋದು, ಒಂದೊಂದು ಸತಿ 3 yearsಗೂ ರಿಲೀಸ್ ಆಗ್ತದೆ. ಆ ಥರ ಆ ಕರ್ಮ ಒಂದು ಫಲಿತ ಅನ್ನೋದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು.
ನಮ್ಮ ಏನು ಮಾತಾಡ್ತೀವೋ ನಮ್ಮ ಉದ್ದೇಶಗಳು ಕರೆಕ್ಟಾಗಿ ಇರಬೇಕು, ಆಲೋಚನೆಗಳು ಕರೆಕ್ಟಾಗಿ ಇರಬೇಕು, ಮಾತುಗಳು ಕರೆಕ್ಟಾಗಿ ಇರಬೇಕು, ಕೆಲಸಗಳು ಕರೆಕ್ಟಾಗಿದೆ ಅಂದರೆ ಆ ಕರ್ಮ, ನೆಗೆಟಿವ್ ಕರ್ಮ ಅನ್ನೋದು ಕಡಿಮೆ ಆಗುತ್ತೆ. ಪೂರ್ವ ಜನ್ಮ ಕೃತಂ ಪಾಪಂ ಯಾದಿ ರೂಪೇನ ಪೀಡ್ಯತೆ. ರೋಗಗಳಿದೆ ಅಂದರೆ ಅದಕ್ಕೆ 2 ಕಾರಣ. ಒಂದು ಕರ್ಮ ಇರ್ಬೋದು, 2 ಮನಸ್ಸಿಂದಾನೂ ಬರ್ಬೋದು, ಸೈಕೋಸೊಮ್ಯಾಟಿಕ್ ಅಂತಾರೆ. ಈ ಮನಸ್ಸಿಂದ ಯಾವುದಾದ್ರು ರೋಗಗಳು ನಮ್ಗೆ ಬಂದಿದೆಯೋ ಧ್ಯಾನ ಮಾಡಿದ ತಕ್ಷಣ ವೆರಿ ಶಾರ್ಟ್ ಟೈಮಲ್ಲಿ ಅದೆಲ್ಲ ಹೋಗ್ಬಿಡುತ್ತೆ. ಕೆಲವೊಂದು ಹೋಗಲ್ಲ, ಯಾಕೆಂದರೆ ಅದು ಕರ್ಮನ ಫೇಸ್ ಮಾಡಬೇಕು. ಫೇಸ್ ಮಾಡೋಕ್ಕೆ ಆತ್ಮ ರೆಡಿ, ಮನಸ್ಸು ರೆಡಿ ಇಲ್ಲ. ಮನಸ್ಸಿಗೆ ಯಾವಾಗಲೂ ಇಮಿಡಿಯೇಟ್ ಸೊಲ್ಯೂಷನ್ ಬೇಕು. ಹಾರ್ಡ್ ವರ್ಕ್ ಮಾಡೋಕ್ಕೆ ಅದು ಇಷ್ಟಪಡಲ್ಲ. ಯಾರ್ಯಾರು ಆ ಕರ್ಮಗಳನ್ನ ಫೇಸ್ ಮಾಡೋಕ್ಕೆ ರೆಡಿ ಇದ್ದಾರೋ ಅವ್ರಿಗೆಲ್ಲ ಆ ಕರ್ಮದಿಂದ ಬಿಡುಗಡೆ ಬರುತ್ತೆ. ಮಾಡಬೇಕಷ್ಟೆ, ಧ್ಯಾನ ಸಾಧನ ಮಾಡ್ತಾ ಬರಬೇಕು. ಆವಾಗ ಹೆಚ್ಚು ಹೆಚ್ಚು ಆ ಪ್ರಾಣಶಕ್ತಿ, ವಿಶ್ವಶಕ್ತಿ 2 ನಮ್ಮೊಳಗೆ ಇರೋದು ಈ ಕರ್ಮಗಳೆಲ್ಲ ನಮ್ಮಿಂದ ನಲಿಫೈ ಮಾಡಿಬಿಡು. ಜ್ಞಾನವನ್ನು ಹೆಚ್ಚಾಕಬೇಕು. ಈ ಶ್ವಾಸವನ್ನು ನಾವು ಗಮನಿಸಿದ್ರೆ ಈ ಶ್ವಾಸ ಈ 3rd ಐ ರೀಜನ್ಗೆ ಹೋಗುತ್ತೆ, ಅಲ್ಲಿಂದ ಕೆಳಗೆ ಹೋಗುತ್ತೆ. ಈ 6 ಚಕ್ರಗಳಿಗೆ ಈ ಶ್ವಾಸ ಇದೆ. ಮತ್ತೆ ಈ ಸ್ಥಿತಿಗೆ ಇದಕ್ಕೆ ಧ್ಯಾನ ಅನುಭವಗಳು ಬೇಕು, ಸಜ್ಜನ ಸಾಂಗತ್ಯ ಬೇಕು, ಸ್ವಾಧ್ಯಾಯ ಬೇಕು. ಆವಾಗ ಕಂಪ್ಲೀಷನ್ ಆಗುತ್ತೆ. ಬರೀ ಧ್ಯಾನ ಒಂದು ಮಾಡಿದ್ರೆ ಕಂಪ್ಲೀಷನ್ ಬರಲ್ಲ. ಸಂಪೂರ್ಣವಾಗಿ ಕಂಪ್ಲೀಟ್ ಆಗಬೇಕು ಅಂದರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ 3 ಮಾಡಬೇಕು. ಚೆನ್ನಾಗಿ ನೆನಪಿಟ್ಕೊಳ್ಳಿ, ನಮ್ಮ ಉದ್ದೇಶಗಳಿಂದ ಕರ್ಮ ಅನ್ನೋದು ಹುಟ್ಟುತ್ತದೆ. ಅದು ಆಲೋಚನೆಗಳಾಗಲಿ, ಮಾತುಗಳಾಗಲಿ, ಕೆಲಸಗಳಾಗಲಿ. ಆ್ಯಕ್ಷನ್ಸ್ ಮಾತ್ರ ಕರ್ಮ ಅಲ್ಲ, ಥಾಟ್ಸ್, ವರ್ಡ್ಸ್ಗಳಲ್ಲಿ ಕರ್ಮ ಇದೆ. ಇದು ಯಾವಾಗಲೂ ನೀವು ನೆನಪಿಟ್ಕೊಳ್ಳಿದ್ರೆ ಆ ಕರ್ಮ ಅನ್ನೋದು ನಿಮಗೆ ನೆನಪಿರಬೇಕು. ಯಾವುದೇ ಒಂದು ಮಾಡಬೇಕು ಮುಂಚೆ ಅಂದರೆ ಕಣ್ಮುಚ್ಕೊಳ್ಳು ಧ್ಯಾನ ಮಾಡಿ ಕರ್ಮ ಸಿದ್ಧಾಂತವನ್ನು ಒಂದು ಸತಿ ನೆನಪಿಟ್ಕೊಂಡು ಅವಾಗ ನೀವು ಏನೇ ಬೇಕಂದ್ರೂ ಮಾಡಿ ಎಲ್ಲ ವಿಷಯನೂ ಕರೆಕ್ಟಾಗಿ ನೀವು ಮಾಡ್ತೀರಿ. ಯಾರ ಗೈಡೆನ್ಸ್ನೂ ಬೇಡ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.